ನಾವಿಲ್ಲಿ ಕೆನಡಾದಲ್ಲಿ ಯುಗಾದಿ ಹಬ್ಬ ಯಾವ ರೀತಿ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಇನ್ನು ಪಾಪು ಬಂದು ಫುಲ್ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಅವಳಿಗೆ ರೆಡಿ ಮಾಡಿಬಿಟ್ಟೆ. ಅವಳು ಫುಲ್ ಆಟ ಆಡ್ತಾಯಿದ್ದು. ಇನ್ನು ಅವಳು ಆಟ ಆಡ್ತಾಯಿದ್ರೆ ಇನ್ನು ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನಾನು ಫಸ್ಟ್ ಟೈಮ್ ಈ ಥರ ಡೋರ್ಗೆ ತೋರಣ ಕಟ್ಟಿದ್ದು, ಆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದು. ಯಾಕಂದರೆ ಇಲ್ಲಿ ಬೇರೆ ಕಂಟ್ರಿಯಲ್ಲಿ ಇದೆಲ್ಲ ಕಟ್ಟೋದಕ್ಕೆ ಅಲೋ ಮಾಡಲ್ಲ, ಸೊ ಬೈತಾರೆ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ನಾನು ಈ ಸಲ ಧೈರ್ಯ ಮಾಡಿ ಇಷ್ಟು ವರ್ಷಗಳಾದಮೇಲೆ ನೋಡೋಣ ಯಾವ ರೀತಿ ಅವ್ರೇನಾದರೂ ಹೇಳಿದ್ರೆ ತೆಗಿಯೋದು ಹೇಳು ಅಂತ ಹೇಳ್ಬಿಟ್ಟು ಕಟ್ಟಿದೆ. ಇನ್ನು ನಮಗೆಲ್ಲ ಇಲ್ಲಿ ಬಾಳೆ ಎಲೆ ಆಗಲಿ, ಮಾವಿನ ಎಲೆ ಆಗಲಿ, ಬೇವಿನ ಸೊಪ್ಪಾಗಲಿ ಏನೂ ಸಿಗಲ್ಲ. ಬಟ್ ನನ್ನ ಫ್ರೆಂಡ್ ಬೇರೆ ಟೌನ್ಗೆ ಹೋಗಿ ತೊಗೊಂಡು ಬಂದು ನಮಗೂ ಕೊಟ್ಟಿದ್ದಾಳೆ. ಇಲ್ಲಿ ನೈಗ್ರದಲ್ಲಿ ಈ ರೀತಿ ಅದೇನೂ ಸಿಗಲ್ಲ. ಇನ್ನು ಹಬ್ಬಕ್ಕೆ ಬಂದು ನಾನು ಸ್ವಲ್ಪ ಒಬ್ಬಟ್ಟು, ವಡೆ, ಚಿತ್ರಾನ್ನ, ಅನ್ನ ಸಾರು ಇಷ್ಟು ಮಾಡಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಇನ್ನು ಹೂವು ಅಷ್ಟೇ ನಮ್ಗೆ ಇಲ್ಲಿ ಸಿಗಲ್ಲ. ಈ ಥರ ಚಾಮಂತಿ ಹೂವಿನ ಗಿಡಗಳು ಸಿಗುತ್ತೆ. ಸೊ ಪ್ರತಿ ಹಬ್ಬಕ್ಕೂ ಒಂದೊಂದು ಗಿಡ ತೊಗೊಂಡು ಬರ್ತೀವಿ. ಸೊ ಗಿಡದಲ್ಲೇ ಹೂವು ಕಟ್ ಮಾಡಿಬಿಟ್ಟು ಈ ಥರ ದೇವ್ರಿಗೆ ಇಡ್ತೀವಿ ಅಷ್ಟೇ. ಆಗಲಿ ನಮಗೆ ನಾರ್ಮಲಾಗಿ ಹೂವು ಏನು ಸಿಗಲ್ಲ, ತುಂಬ ಕಷ್ಟ ಇಲ್ಲೆಲ್ಲನೂ. ಇನ್ನು ಎಲ್ಲ ನಾನು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ತುಂಬ ಕನ್ಫ್ಯೂಸ್ ಆಗಿತ್ತು ಈ ಸಲ ಯುಗಾದಿ ಹಬ್ಬ. ಯಾಕಂದರೆ ಇದು ಸ್ವಲ್ಪ ಜನ ಸಾಟರ್ಡೆ ಅಂತ ಇದ್ದಾರೆ, ಸ್ವಲ್ಪ ಜನ ಸಂಡೇ ಅಂತ ಹೇಳ್ತಾ ಇದ್ದಾರೆ. ಅದು ಸಾಟರ್ಡೆ 8 o'clockವರೆಗೂ ಗ್ರಹಣ ಇತ್ತು. ಗ್ರಹಣ ಆದಮೇಲೆ ಪೂಜೆ ಮಾಡ್ಕೋಬೇಕು. ಸಾಟರ್ಡೆ ಮಾರ್ನಿಂಗ್ 8 o'clockಯಿಂದ ಸಂಡೇ 12 o'clockವರೆಗೂ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸಂಡೇನೇ ಮಾಡಿದೆ. ಇಂಡಿಯಾದಲ್ಲಿ ಹೇಗೋ ಸಂಡೇನೇ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ಫ್ರೆಂಡ್ಸ್ಗೆ ಲಂಚ್ಗೆ ವೇಟ್ ಮಾಡಿದ್ದೆ. ಅವರು ಬಂದು ಊಟ ಮಾಡ್ಕೊಂಡು ಹೋದ್ರು. ಅವ್ರು ಹೋದ್ಮೇಲೆ ನಾನು ನನ್ನ ಮಗ ಕೂತ್ಕೊಂಡು ಲೂಡೋ ಗೇಮ್ ಮಾಡ್ತಾಯಿದ್ವಿ. ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.